ಯಾರ್ದೋ ಕುಮ್ಮಕ್ಕಿನಿಂದ ಈ ದೇಶದಲ್ಲಿರ್ತಕ್ಕಂಥ ಸನಾತನ ಧರ್ಮವನ್ನ, ಅಹಿಂಸಾ ಪರಮೋ ಧರ್ಮ ಹೇಳ್ತಕ್ಕಂಥ ಜೈನ ಧರ್ಮವನ್ನ ಒಂದು ಷಡ್ಯಂತ್ರದಿಂದ ಅಪಪ್ರಚಾರ ಮಾಡುವ ಮೂಲಕ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಅನೇಕ ಹೆಣಗಳನ್ನ ಹೂತಿದಾರ ಅಂತ ಹೇಳಿದ ತಕ್ಷಣ SIT ನೇಮಿಸ್ತಕ್ಕಂಥ ಮೂರ್ಖ ಸರ್ಕಾರ ಕರ್ನಾಟಕದ. ಎಂತೆಂಥ ಗುರುತರವಾದಂಥ ಅಪಾದನೆಗಳಿದ್ದಾಗೂ ಕೂಡ SIT ಬಗ್ಗೆ ಎಂದೂ ಚೌಕಶಿ ಆಗಲಿಲ್ಲ. ಆದರೆ ಇವತ್ತು ಕೇವಲ ಸನಾತನ ಧರ್ಮ ಮೇಲೆ ಆ ದೇಶವನ್ನು ಅಪಪ್ರಚಾರ ಮಾಡುವಂಥ ದೃಷ್ಟಿಯಿಂದ ಇವತ್ತು SIT ನೇಮಿಸಲಾಗಿದೆ. ಕಳೆದ ಅನೇಕ ದಿನಗಳಿಂದ ಆಗಿರ್ತಕ್ಕಂಥ ಕಾರ್ಯ ನಡೀತಾ ಇದ್ರು ಕೂಡ ಒಂದು ಸಣ್ಣ ಎಲುವು ಕೂಡ ಸಿಗಲಿಲ್ಲ. ಯಾವ ವ್ಯಕ್ತಿ ತಲೆ ಬುಡ ತೆಗೆದುಕೊಂಡು ಬಂದು ಅಲ್ಲಿ ಪ್ರಚಾರಕ್ಕೆ ಇಟ್ಟಿಸಿಕೊಂಡ ಆಮೇಲೆ ಈವರೆಗೆ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತು ಗೃಹ ಸಚಿವರಾದ ಸನ್ಮಾನ್ಯ ಪರಮೇಶ್ವರ್ ಅವರು ಇಂದು ವಿಧಾನಸಭೆಯಲ್ಲಿ ಚೌಕಶಿ ಪೂರ್ಣ ಆಗಲಿ ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ಯಾವ ಮಟ್ಟಕ್ಕೆ ಇವರು ಇದ್ದಾರೆ ಅಂತ. ಇವತ್ತು FSL ವರದಿಗೆ ಕಳಿಸಬೇಕಾಗಿದ್ದು ಸಿದ್ದರಾಮಯ್ಯ ಅವರ ಬೆಳೆಯನ್ನ, ಪರಮೇಶ್ವರ ಬೆಳೆಯನ್ನ ಹೊರತು ಇವತ್ತು ಅಲ್ಲಿ ಮಣ್ಣಲ್ಲ. ನಿಮ್ಗೆ ಗೊತ್ತಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಯಾವ ರೀತಿಯಿಂದ ಧರ್ಮಸ್ಥಳ ಯಾವ ರೀತಿಯಿಂದ ಸನಾತನ ಧರ್ಮ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ ನಿಮಗೆ. ಇಷ್ಟು ಗೊತ್ತಿದ್ದಾಗ್ಯೂ ಕೂಡ ಒಂದು ವೋಟ್ ಬ್ಯಾಂಕಿನ ಒಂದು ರಾಜಕೀಯ ಕುತಂತ್ರದಿಂದ ಇವತ್ತು ಬಹಳ ದೊಡ್ಡ ಅನಾಹುತವನ್ನು ನೀವು ತಂದುಕೊಂಡಿದ್ದೀರಿ. ಅಷ್ಟೇ ಅಲ್ಲ, ಧರ್ಮವನ್ನ ಅಪಪ್ರಚಾರಕ್ಕೆ ನೀವು ಬಳಸ್ಕೊಂಡಿದ್ದೀರಿ. ಅದಕ್ಕೆ ತಕ್ಷಣ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಯಾದ ಪರಮೇಶ್ವರರು ತಕ್ಷಣ ರಾಜೀನಾಮೆ ಕೊಡಬೇಕು. ಇಡೀ ಸಮಸ್ತ ಜನರ ಆಗ್ರಹ ಇದೆ.